ನಮ್ಮ ಜನರಿಗೆ ಪ್ರೈವೇಟ್ ಕೆಲಸಕ್ಕಿಂತ ಗೌರ್ಮೆಂಟ್ ಕೆಲಸ ಅಂದರೆ ತುಂಬಾನೇ ಖುಷಿ. ಆದರೆ ಅದೇ ಜನ ತಮ್ಮ ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲ್ಗೆ ಓದಕ್ಕೆ ಕಳಿಸೋದಿಲ್ಲ. 2018ರಲ್ಲಿ ನಮ್ಮ ರಿಷಬ್ ಶೆಟ್ಟಿ ಸರ್ ಅವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅನ್ನೋ ಮೂವಿ ತೆಗೆದುಬಿಟ್ಟು ಆ ಮೂವಿ ಮೂಲಕ ನಮಗೆ ಒಂದು ಮೆಸೇಜ್ ಕೊಡೋಕ್ಕೆ ಟ್ರೈ ಮಾಡಿದ್ರು. ಆ ಸಿನಿಮಾ ಬಂದು 1-2 ವರ್ಷಗಳ ತನಕ ಸರ್ಕಾರಿ ಶಾಲೆಗಳ ಬಗ್ಗೆ ಚರ್ಚೆ ತುಂಬಾನೇ ನಡೀತು. ಆ ಮೂವಿ ಹಳೆದಾಗ್ತಾ ಹೋದಂಗೂ ಆ ವಿಷಯದ ಬಗ್ಗೆ ಮಾತಾಡೋದು ಕೂಡ ಕಮ್ಮಿ ಆಗ್ತಾನೆ ಹೋಯ್ತು. ಪ್ರತಿ 5 ವರ್ಷಕ್ಕೊಂದ್ಸಲ ಸರ್ಕಾರ ನಡೆಸ್ತಿರೋ ಪಕ್ಷಗಳು ಚೇಂಜ್ ಆಗ್ತಿದೆ ಹೊರತು ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಮಾತ್ರ ಚೇಂಜ್ ಆಗ್ತಿಲ್ಲ. ನಮ್ಮ ರಾಜ್ಯದಲ್ಲಿರೋ ಪ್ರತಿಯೊಂದು ಗೌರ್ಮೆಂಟ್ ಸ್ಕೂಲ್ನ ಚೆನ್ನಾಗಿ ರೆಡಿ ಮಾಡಬೇಕು. ಪ್ರೈವೇಟ್ ಸ್ಕೂಲಲ್ಲಿ ಲಕ್ಷ ಕಟ್ಟಿಸ್ಕೊಂಡು ಏನೇನು ಫೆಸಿಲಿಟೀಸ್ ಕೊಡ್ತೀರೋ ಅದೆಲ್ಲ ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲಿ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗಬೇಕು. ಪ್ರೈವೇಟ್ ಸ್ಕೂಲ್ ಮಕ್ಕಳನ್ನ ಹೇಗೆ ಮನೆ ಬಾಗ್ಲು ತನಕ ಬಂದು ಕರ್ಕೊಂಡು ಹೋಗ್ತಾರೋ ಹಾಗೆ ಗೌರ್ಮೆಂಟ್ ಸ್ಕೂಲ್ ಕಡೆಯಿಂದನೂ ಫ್ರೀ ಬಸ್ಗಳು ಬಿಟ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಡೈಲಿ ಬಿಸಿ ಊಟದ ವ್ಯವಸ್ಥೆ ಇರಬೇಕು. ಮಕ್ಕಳನ್ನ ಬರೀ ಓದಿಸೋದಲ್ಲ, ಅವರು ಉದ್ಧಾರ ಆಗೋ ಕಡೆ ಆಲೋಚನೆ ಮಾಡೋ ಶಿಕ್ಷಕರ ನೇಮಕಾತಿ ಆಗಬೇಕು. ಮತ್ತೆ ಸ್ಕೂಲ್ ಆವರಣ ಮತ್ತೆ ಶೌಚಾಲಯಗಳು ಡೈಲಿ ಕ್ಲೀನ್ ಆಗೋ ತರ ನೋಡ್ಕೋಬೇಕು. ಇಷ್ಟೆಲ್ಲ ಫೆಸಿಲಿಟೀಸ್ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಸಿಗ್ಲಿಕ್ಕೆ ಸ್ಟಾರ್ಟ್ ಆದ್ರೆ ಅದು ಯಾವ ತಂದೆ ತಾಯಿ ತಮ್ಮ ಮಕ್ಕಳನ್ನ ಲಕ್ಷ ಕೊಟ್ಬಿಟ್ಟು ಪ್ರೈವೇಟ್ ಸ್ಕೂಲ್ಗಳಿಗೆ ಕಳಿಸ್ತಾರೆ ನಾನು ನೋಡ್ಬೇಕು. ಯಾವತ್ತೋ ಒಂದಿನ ನಾ ಹೇಳಿದ್ದೆಲ್ಲ ನಿಜ ಆಗಬೇಕು ಅನ್ನೋ ಆಸೆ ಮತ್ತೆ ನಿಜ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ನಿಮಗೂ ಇದ್ರೆ ಈ ವಿಡಿಯೋನ ಶೇರ್ ಮಾಡಿ. ಹೋಯ್ ಬತ್ತ ಮರ್ರೆ.